ಇದು ಒಂದು 5 ನಿಮಿಷಕ್ಕೆ ಮನೇಲಿ ಮಾಡ್ಕೊಂಡು ಬೇಗ ತಿನ್ನುವಂತ ಸ್ವೀಟ್ ಇದು. ಬರ್ತಿ ಅದನ್ನ ಕೆಳಗಡೆ ಇಳಿಸ್ಕೊಮ್ಮ. ಇಷ್ಟ ಆಗ್ಬಿಟ್ರೆ ಸಾಕಲ್ಲ? ಓ ಆಗೋದು ಸರಿಯಾಗಿ ಆಗಿದೆ. ಇವಾಗ ಹಿಟ್ಟು ಮೇಲೆ ಈ ಸಕ್ಕರೆ ಪುಡಿನ ಹಾಕೊಳ್ಳೋದು. ಬೇಸನ್ ಲಾಡು ಓಂ ಪುಡಿ ಬಹಳ ಒಳ್ಳೆ ಮ್ಯಾಚಿಂಗ್ ಸ್ವೀಟ್ ಖಾರ. ಹೌದಾ? ಹೌದು, ಯಾವಾಗ್ಲೂ ಅಷ್ಟೇ. ನಾನು ಅವಾಗ ಹಿಂದೆ ಎಲ್ಲ ಮೈಸೂರು ಬ್ಯಾಂಕ್ಗೆ ವ್ಯಾಪಾರಕ್ಕೆ ಹೋಗ್ತಾ ಇದ್ವಿ. ಅವಾಗ ಬೇಸನ್ ಲಾಡು ಈ ಕೋಡ್ಬಳೆ ಅದೆಲ್ಲ ಮಾಡಿ ತಗೊಂಡು ಹೋಗ್ತಾ ಇದ್ದೆ. ಅಹಲ್ಯ ಅಮ್ಮವ್ರ ಕೈ ರುಚಿನ ಯಾಕೆ ಇಷ್ಟಪಡ್ತಿದ್ರು? ನಮಸ್ಕಾರ ವೀಕ್ಷಕರೇ, ಶ್ರೀರಾಮ್ಪುರ ಅಂಡರ್ ಪಾಸ್ ಅಹಲ್ಯ ಅಮ್ಮವರು ಅವರ ಒಂದು ಕ್ಯಾಟ್ರಿಂಗಲ್ಲಿ ವಿವಿಧ ಬಗೆಯ ಒಂದು ಹಬ್ಬದ ಅಡುಗೆಗಳು ತಿನಿಸುಗಳು ಎಲ್ಲ ತೋರಿಸ್ತಾನೆ ಇದ್ದಾರೆ. ಅವರ ಬೇಸನ್ ಲಾಡು ಬಹಳ ಫೇಮಸ್ ಇತ್ತಂತೆ ಅವಾಗ. ಬನ್ನಿ, ಹಾಗಾದರೆ ಆ ದಿನಗಳನ್ನು ನೆನೆಸ್ಕೊಂಡ ವೀಕ್ಷಕರು ಇರಬೇಕಾದ್ರೆ ಆ ದಿನದ ಬೇಸನ್ ಲಾಡು ತೋರಿಸೋಣ ಅಂದರು. ಬನ್ನಿ, ಬೇಸನ್ ಲಾಡು ಅಹಲ್ಯ ಅಮ್ಮವ್ರದ್ದು. ನಮಸ್ಕಾರಮ್ಮ. ನಮಸ್ಕಾರ. ಈಗ ನಾನು ನಿಮ್ಮ ಆ ದಿನಗಳು ನೆನ್ಪು ಮಾಡ್ಕೊಂಡು, ನಾನು ಅವಾಗ ಹಿಂದೆ ಎಲ್ಲ ಮೈಸೂರು ಬ್ಯಾಂಕ್ಗೆ ವ್ಯಾಪಾರಕ್ಕೆ ಹೋಗ್ತಾ ಇದ್ವಿ. ಅವಾಗ ಬೇಸನ್ ಲಾಡು ಈ ಕೋಡ್ಬಳೆ ಅದೆಲ್ಲ ಮಾಡಿ ತೊಗೊಂಡು ಹೋಗ್ತಾ ಇದ್ದೆ. ಮೈಸೂರು ಬೇಸನ್ ಲಾಡುಗೆ ತುಂಬ ಒಳ್ಳೆ ಡಿಮ್ಯಾಂಡ್ ಇತ್ತು, ಭಾಳ ಜನ ತಗೊಳ್ಳೋರು. ಅದೇ ಬೇಸನ್ ಲಾಡುನ ನಿಮಗೂ ಇವಾಗ ತೋರಿಸ್ಬೇಕು ಅಂತ ರೆಡಿ ಮಾಡಿ. ಇವಾಗ ಒಂದು 1/4 kg ಕಡಲೆ ಹಿಟ್ಟು, ಆಮೇಲೆ ಅದಕ್ಕೆ ಬೇಕಾಗಿರೋ 1 ಬಟ್ಲು ತುಪ್ಪ, 1 ಬಟ್ಲು ಸಕ್ಕರೆ, ರುಚಿಗೆ ತಕ್ಕಷ್ಟು ಗೋಡಂಬಿ ದ್ರಾಕ್ಷಿ, ಇಷ್ಟೇ ಬೇಸನ್ ಲಾಡು ಬೇಕಾಗಿರೋದು. ಆಗಲೇ ಮೈಸೂರು ಪಾಕನು ಭಾಳ ಸಿಂಪಲ್. ಹೌದು, ಭಾಳ. ಇವಾಗ ಬೇಸನ್ ಲಾಡು ಅಷ್ಟೇ ಭಾಳ ಕಮ್ಮಿ ಇದರೊಳಗೆ ಒಳ್ಳೆ ರುಚಿಕರವಾದ ಬೇಸನ್ ಲಾಡು. ಮೊದಲಾಗಿ ಇವಾಗ ಬಾಣಲೆಗೆ ತುಪ್ಪ ಹಾಕೊಂಡು ಕಡಲೆ ಹಿಟ್ಟು ಹುರ್ಕೊಳ್ಳೋಣ. 1/4 kg ಕಡಲೆ ಹಿಟ್ಟಿದೆ. 1/4 kg ಮಾಡ್ತಾ ಇದೀವಿ. 1/4 kg ತುಪ್ಪ 1 ಬಟ್ಲು ಇಟ್ಕೊಂಡಿದ್ದೀವಿ. ಅದೇ ಬಟ್ಲದ ಅಳತೆ ಸಕ್ಕರೆ ಇಟ್ಕೊಂಡಿದ್ದೀವಿ. ಇದು ಗೋಡಂಬಿ ದ್ರಾಕ್ಷಿ. ಗೋಡಂಬಿ ದ್ರಾಕ್ಷಿ ಕರ್ದು ಹಾಕೋದು. ಸಕ್ಕರೆ ಪುಡಿ ಮಾಡ್ಬೇಕಾದ್ರೆ ಏಲಕ್ಕಿ ಕಾಯಿ ಹಾಕೋಬೇಕು. ಸ್ವಲ್ಪ ಕಾಯಿಲಿ ಬಾಣಲೆ ಜೊತೆಗೆ ಹಾಕೊಂಡ್ಬಿಡು. ನಿಲ್ಸ್ಕೊ. ಈಗ ಗೋಡಂಬಿ ಅದೆಲ್ಲ ಕರ್ಕೊ. ತುಪ್ಪ ಕಾಯ್ತಾ ಇದೆ. ಇವಾಗ ಗೋಡಂಬಿ ಹಾಕೋಬೇಕು. ಗೋಡಂಬಿ ಸ್ವಲ್ಪ ಬಣ್ಣಕ್ಕೆ ಬಂದಾಗ ದ್ರಾಕ್ಷಿ ಹಾಕೋಬೇಕು. ಒಂಚೂರು ಕಂದು ಬಣ್ಣಕ್ಕೆ ತಿರುಗಬೇಕು ಗೋಡಂಬಿ. ದ್ರಾಕ್ಷಿ ಹಾಕೋ. ಈಗ ದ್ರಾಕ್ಷಿ ತೆರಳುತ್ತೆ, ಮುತ್ತಾಗುತ್ತೆ. ಆಯ್ತು, ಇವಾಗ ಹಾಕೊಂಡ್ಬಿಡು. ಇವಾಗ ಕಡಲೆ ಹಿಟ್ಟು ಹಾಕೊಂಡ್ರೆ ಕಡಲೆ ಹಿಟ್ಟನ್ನ ಹುರ್ಕೋಬೇಕು ತುಪ್ಪದಲ್ಲಿ. ತುಪ್ಪ ಮನೇಲಿ ಕಾಸಿದ್ದಲ್ಲ? ಹೌದು, ಅದು ಗಮಲೇ ಬೇರೆ ಬರ್ತಾ ಇದೆ. ಜುಳೆ ಔಷಧಿ ಯಾವಾಗಲೂ ಇಟ್ಕೊಂಡಿರ್ಬೇಕು ಎಣ್ಣೆ ಕೆಲಸದ ಜಾಗದಲ್ಲಿ. ಇವಾಗ ಇದು ಒಂದು 5 ನಿಮಿಷಕ್ಕೆ ಮನೇಲಿ ಮಾಡಿಕೊಂಡು ಬೇಗ ತಿನ್ನುವಂಥ ಸ್ವೀಟ್ ಇದು. ಈಗ ರೆಡಿ ಆಗ್ತಾ ಇದೆ. ಬರ್ತಿ ಅದನ್ನ ಕೆಳಗಡೆ ಇಳಿಸ್ಕೊಮ್ಮ. ಇಷ್ಟ ಆಗ್ಬಿಟ್ರೆ ಸಾಕಲ್ಲ? ಓ ಆಗೋದು ಸರಿಯಾಗಿ ಆಗಿದೆ. ಇವಾಗ ಇಳಿಸ್ಬಿಡ್ಬಿಟ್ಟು ಆಗಿದೆ. ಬೇಸನ್ ಲಡ್ಡು ಯಾತಕ್ಕೆ ಅಂದರೆ ಅವ್ರ ಬೇರೆ ಜನಾಂಗದಲ್ಲಿ ಕಡಲೆ ಹಿಟ್ಟಿಗೆ ಬೇಸನ್ ಅಂತ ಕರೀತಾರೆ ಅಂತ ಬೇಸನ್ಗೆ ಬಂದಿರೋದು. ಇವಾಗ ಕಡಲೆ ಹಿಟ್ಟು ಹುರಿದು ರೆಡಿಯಾಗಿದೆ. ಸಕ್ಕರೆ ಪುಡಿ ಮಾಡಿ ಅದಕ್ಕೆ ಹಾಕಿ ಉಂಡೆ ಕಟ್ಟೋದು. ಪುಡಿ ಮಾಡಿಕೊಡು ಮಂಚು. ನುಣ್ಣಕ್ಕಾಗಿದೆ. ಇವಾಗ ಸೂಪರ್ ಫೈ. ಇವಾಗ ಹಿಟ್ಟು ಮೇಲೆ ಈ ಸಕ್ಕರೆ ಪುಡಿನ ಹಾಕೊಳ್ಳೋದು.
ಇವಾಗ ನಾವು ಮಾಡಿದ್ದಕ್ಕೆ ಮುಕ್ಕಾಲು ಹಾಕಿದ್ವಿ. ಅವಾಗ ನಾವು ಒಂದು ಕಪ್ ತೋರಿಸಿದ್ವಿ, ಅದರೊಳಗೆ ಮುಕ್ಕಾಲು ಹಾಕಿದ್ವಿ. ಒಂದು ಸ್ವಲ್ಪ ರುಚಿ ನೋಡಿ ಮತ್ತೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಪುಡಿ ಹಾಕೋಬೋದು. ಉಂಡೆ ಕಟ್ಟಕ್ಕೆಲ್ಲ ರೆಡಿಯಾಗಿದೆ. ಒಂದು 5 ನಿಮಿಷ ಬರ್ತೀವಿ ಉಂಡೆ ಕಟ್ಟಮ್ಮ. ಬೇಸನ್ ಲಾಡು ಓಂ ಪುಡಿ ಬಹಳ ಒಳ್ಳೆ ಮ್ಯಾಚಿಂಗ್ ಸ್ವೀಟ್ ಖಾರ. ಹೌದಾ? ಹೌದು, ಯಾವಾಗಲೂ ಅಷ್ಟೇ. ಬೇಸನ್ ಲಾಡು ಮತ್ತು ಓಂ ಪುಡಿ, ಅದೇ ಖಾರ ಶೇವ್ ಅಂತ ಸಣ್ಣಕ್ಕಿರುತ್ತಲ್ಲ ಅದು. ಮೊದಲೇ ಉಂಡೆ ರೆಡಿ ಆಯ್ತು ನಮ್ದು. ಎಲ್ಲ ಉಂಡೆ ರೆಡಿ ಆಗ್ತಾ ಇದೆ. ಪ್ಲೇಟ್ ತುಂಬಾ ಬಂತು. ಪ್ಲೇಟ್ ತುಂಬ ಬಂದಿದೆ. ನಾವು ನನ್ನ ವ್ಯಾಪಾರಕ್ಕೆ ನಾವು ಹಳೆ ಇದು ಹೋಗ್ತಾ ಇದ್ದಾಗ ಈ ಬೇಸನ್ ಲಾಡುನ ಬಿಸಿ ಬಿಸಿಯಾಗಿ ಮಾಡಿ ಎಲ್ಲರಿಗೂ ತೊಗೊಂಡೋಗಿ ಕೊಡ್ತಾಯಿದ್ದೆ. ಎಲ್ಲರಿಗೂ ತುಂಬ ಇಷ್ಟ ಆಗ್ತಾಯಿತ್ತು. ಇವಾಗ ಅದೇ ಬೇಸನ್ ಲಾಡು ರೆಡಿ ಮಾಡಿ ನಿಮಗೂ ಮಾಡೋದು ತೋರಿಸಿ ಹೇಳಿದ್ದೀನಿ. ತಿಂದು ರುಚಿ ನೋಡಿ ಕಾಮೆಂಟ್ಸ್ ಹಾಕಿ. ಮೈಸೂರು ಬ್ಯಾಂಕ್ ಅವರು ತಮ್ಮ ವೃತ್ತಿ ಜೀವನ ಪ್ರಾರಂಭ ಮಾಡಿದ್ದು ಅಲ್ಲಿ ಆಫೀಸ್ಗಳಿಗೆ ಕೊಡೋಕ್ಕೆ. ಇದೇ ಅಲ್ಲಿಯ ಪ್ರಸಿದ್ಧ ಎಲ್ಲರೂ ಇಷ್ಟಪಡುವ ಬೇಸನ್ ಲಾಡು. ಆಗಲೇ ಇದನ್ನು ಇಷ್ಟಪಟ್ಬಿಟ್ಟಿದ್ದಾರೆ. ಎರಡೂ ತೋಳುಗಳಿಗೆ 2 ಕಡೆ ಬ್ಯಾಗ್ ಇಟ್ಕೊಂಡು ತಿಂಡಿ ತಿನಿಸಿ ಇಟ್ಕೊಂಡು ಮೈಸೂರು ಬ್ಯಾಂಕ್ 10 ಫ್ಲೋರ್ಗಳು ಹೋಗ್ತಿದ್ರಂತೆ. ಇವತ್ತು ನಮ್ಗೆ ಅಂಥದ್ದೇ ಬೇಸನ್ ಲಾಡು ಸಿಕ್ಕಿದೆ. ಟೇಸ್ಟ್ ಮಾಡೋಣ. ಅಹಲ್ಯ ಅಮ್ಮವ್ರ ಕೈ ರುಚಿನ ಯಾಕೆ ಇಷ್ಟಪಡ್ತಿದ್ರು? ಪ್ರತಿಯೊಂದು ಫ್ಲೋರಲ್ಲೂ ಒಂದೊಂದು ಫ್ಲೋರ್ ಹೋದಾಗೂ ಖಾಲಿ ಆಗ್ತಿತ್ತಂತೆ. ಇವ್ರದೆಲ್ಲ ಕಟ್ಕೊಂಡು ಹೋಗಿರೋದು, ಮಾಡ್ಕೊಂಡು ಹೋಗಿರೋದು ಪ್ರತಿಯೊಂದು ಪ್ಯಾಕೆಟ್ಸ್ಗಳು ಖಾಲಿ. ಹೀಗೆ ಕಾಯ್ತಾ ಇದ್ರು. ಇದಕ್ಕೆ ಯಾಕೆ ಕಾಯ್ತಿದ್ರು? ಇದೇ ರುಚಿಗೆ. ಬೇಸನ್ ಲಾಡು ನಾವು ತಿಂದಿದ್ದೀವಿ, ನೀವು ತಿಂದಿರ್ತೀರ, ಮನೇಲಿ ಮಾಡ್ತಿರ್ತೀವಿ ಆಗಾಗ. ಬಟ್ ಇಲ್ಲಿ ಅಹಲ್ಯಬಾಯಿಯವರು ಅಷ್ಟು ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸು ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳಿದ್ರಲ್ಲ. ಬಟ್ ರುಚಿಗೆ ಮಾತ್ರ ನೀವು ಮಾರು ಹೋಗ್ತೀರಾ, ಅಷ್ಟು ಚೆನ್ನಾಗಿದೆ. ಆಮೇಲೆ ಅದೇ ಥರ ತುಂಬ ಆ ತುಪ್ಪ ಮನೇಲಿ ಮಾಡಿ ತುಪ್ಪ ಹಾಕ್ಕೋಬೇಕಂತೆ, ಅದು ಕೂಡ ಭಾಳ ಇಂಪಾರ್ಟೆಂಟು. ಹಾಕ್ಕೊಂಡು ಮಾಡಿ ತೋರಿಸ್ಯಾರೆ ಬೇಸನ್ ಲಾಡು. ಯಾವುದೇ ಒಂದು ಫಂಕ್ಷನ್ ಆಗಲಿ ಹಬ್ಬಕ್ಕಾಗಲಿ ಮಾಡ್ಕೊಳ್ಳಿ. ಅಹಲ್ಯ ಅಮ್ಮವ್ರ ಮುಂದಿನ ಎಪಿಸೋಡ್ ಕೂಡ ಇಂಥದ್ದೇ ಇನ್ನೊಂದು ಒಳ್ಳೆಯ ರೆಸಿಪಿ ಬರ್ತದೆ. ನೀವು ಕಾಯ್ತಾ ಇರೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.